ರೋಲಿಂಗ್ ಸರ್. ಸರ್ ಈಗ ಬಿಜೆಪಿ ನಿಯೋಗ ಕೂಡ ಹೋಗಿದ್ದಾರೆ ಸರ್, ವಿರೋಧಿಸಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಅವರು ಈ ಜಿಲ್ಲೆಯ ಉಸ್ತುವಾರಿಯಾಗಿದ್ದ ಸಂದರ್ಭದಲ್ಲಿ ಅಶೋಕ್ ಅವರು ಬಹುಶಃ ಮತ್ತು ರೆವಿನ್ಯೂ ಮಿನಿಸ್ಟರ್ ಆಗಿದ್ರು, ಹೋಮ್ ಮಿನಿಸ್ಟರ್ ಆಗಿದ್ರು, ಗೊತ್ತಿಲ್ಲ ನನಗೆ. ಜಗದೀಶ್ ಶೆಟ್ಟರು KDP ಮಿನಿಸ್ಟರ್ ಆಗಿದ್ರು, ಇಂಡಸ್ಟ್ರಿ ಮಿನಿಸ್ಟರ್. 1,000 ಎಕರೆ ಅಕ್ವೈರ್ ಮಾಡಿದ್ರು. ಇದರಲ್ಲಿ ಈ ಏನು 10,000 ಎಕರೆ ಅಕ್ವಿಷನ್ ಇತ್ತು, ಅದರಲ್ಲಿ 1,000 ಎಕರೆನ ಜಗದೀಶ್ ಶೆಟ್ಟರೆ ಅವರು KDP ಮಿನಿಸ್ಟರ್ ಅಕ್ವೈರ್ ಮಾಡಿದ್ರು. ಅವತ್ತು ನಾನೊಂದು ಪ್ರೆಸ್ ಮೀಟ್ ಮಾಡಿದೆ, ಇಲ್ಲಿ ಆ ಹೊಸೂರು ಭಾಗದಲ್ಲಿ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿದೆ. ನಾನು, ರೈತರು, ಜೊತೆಗೆ ನಮ್ಮ CM ಲಿಂಗಪ್ಪನವರು ಕೂಡ ಇದ್ದರು. ನಾನು ಹೇಳಿದೆ, ಈ 1,000 ಎಕರೆ ನೀವು ತಗೊಳ್ಳೋದಾದರೆ ಪೂರ್ತಿ ತೊಗೊಳ್ಳಿ, 10,000 ಎಕರೆನೂ ತೊಗೊಳ್ಳಿ. 1,000 ಎಕರೆ ತೊಗೊಳ್ಳೋದು, ಇನ್ನು ಮಿಕ್ಕಿದ್ದನ್ನು ರೆಡ್ ಝೋನಲ್ಲಿ ಇಡೋದು ಇದು ಸೂಕ್ತ ಅಲ್ಲ ಅಂತಕ್ಕಂಥ ಹೋರಾಟ ನಾವು ಕೂಡ ಮಾಡಿದೋ. ಆ ಸಂದರ್ಭದಲ್ಲಿ ನಮ್ಗೆ ಆ ಭಾಗದಲ್ಲಿ ಆ ರೈತರುಗಳು ಸ್ಪಂದಿಸ್ತಿಲ್ಲ. ಅವಾಗ ನಾವೇನು ತಿಳ್ಕೊಂಡು ಅಂದರೆ ರೈತರಿಗೆ ಇಂಟ್ರೆಸ್ಟ್ ಇರುವನೊಬ್ಬರು ಅಕ್ವಿಷನ್ ಆಗಲಿ ಅಂತಕ್ಕಂಥ ಮನಸ್ಥಿತಿಯಲ್ಲಿ ರೈತರು ಇದ್ದಾರೆ ಅಂತಕ್ಕಂಥದ್ದು ಅಂದ್ಕೊಂಡು ಕಡೆ ಯಡಿಯೂರಪ್ಪನವ್ರ ಹತ್ರ ಮುಖ್ಯಮಂತ್ರಿಗಳಾಗಿ ಒಂದು ಟೈಮ್ ತೊಗೊಂಡು ಯಡಿಯೂರಪ್ಪನವ್ರ ಫೋಟೋ ರಿಲೀಸ್ ಮಾಡ್ತೀನಿ ನಾನು ಶಾರ್ಟ್ಲಿ. ಯಡಿಯೂರಪ್ಪನವರು, ನಾನು, CM ಲಿಂಗಪ್ಪನವರು ಮತ್ತು ರೈತರುಗಳು, ಆ ಭಾಗದ ರೈತರುಗಳೆಲ್ಲ ಹೋದೋ ಯಡಿಯೂರಪ್ಪನವ್ರ ಹತ್ರ. ಯಡಿಯೂರಪ್ಪನವ್ರು ಅವಾಗ ವಿಜೇಂದ್ರ ಅವ್ರಿಗೂ ಮತ್ತು ರುದ್ರೇಶ್ ಅವ್ರಿಗೂ ಕೂಡ ನನ್ನ ಹತ್ರ ಮಾತಾಡೋಕ್ಕೆ ಹೇಳಿದ್ರು. ಪಕ್ಕದಲ್ಲಿ ಇದೆಯಲ್ಲ, ಕೃಷ್ಣಾದಲ್ಲಿ ಒಂದು ಇದೆ, ಅದ್ರ ಪಕ್ಕದಲ್ಲಿ ಒಂದು ಇಂಡಿಪೆಂಡೆಂಟ್ ರೂಮ್ ಇದೆ, ಅಲ್ಲಿಗೆ ಕರ್ಕೊಂಡೋಗಿ ನಮ್ಮನ್ನು ಮಾತಾಡಿದ್ರು. ನೀವು ಏನು ಹೋರಾಟ ಮಾಡೋದು ಬೇಡ, ಏನು ಕಾನೂನಾತ್ಮಕವಾಗಿ ಬೆಲೆ ಇದೆ ಅದನ್ನು ಒಳ್ಳೆ ರೀತಿಯಲ್ಲಿ ಬೆಲೆ ಕೊಡಿಸ್ತೀನಿ. ಅಲ್ಲಿ ಒಂದು ಏರೋನಾಟಿಕಲ್ಗೆ ಸಂಬಂಧಪಟ್ಟಂಥ ಒಂದು ಇಂಡಸ್ಟ್ರಿನ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೀನಿ. ಆ ಇಂಡಸ್ಟ್ರೀಸ್ ಅವರು ಕೂಡ ಒಪ್ಕೊಂಡಿದ್ದಾರೆ ಮಾಡಲಿಕ್ಕೆ. ಅಲ್ಲಿ ನಾನೀಗ ಸದ್ಯಕ್ಕೆ ಅದಕ್ಕೆ 5,000 ರಿಂದ 6,000 ಎಕರೆ ಅದಕ್ಕೆ ತೆಗೆದುಕೊಳ್ಳಿಕ್ಕೆ ನಾನು ರೆಡಿ ಇದ್ದೀನಿ. ದಯಮಾಡಿ ನೀವು ಹೋರಾಟ ಮಾಡೋದು ಬೇಡ, ನೀವು ಸ್ವಲ್ಪ ನಮಗೆ ಸಹಕಾರ ಕೊಡಬೇಕು. ಈಗ ಹಂಗಿದ್ರು ರೆಡ್ ಝೋನ್ ಆಗಿದೆ, ಇದರಿಂದ ಏನು ಮುಂದೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಇದು ರೆಡ್ ಝೋನಿಂದ ಡ್ರಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ನೀವು ಸಹಕಾರ ಕೊಡಬೇಕು ಅಂತ ನನಗೆ ಹೇಳಿದಾರಾ ಇಲ್ವೋ ಅಂತೇಳಿ ವಿಜೇಂದ್ರ ಅವರು ಪ್ರಾಮಾಣಿಕವಾಗಿ ಮಾತಾಡ್ತಾರೆ. ಶಿವಕುಮಾರ್ ಅವ್ರಿಗೆ ರಾಜಕೀಯವಾಗಿ ನಾವು ವಿರೋಧ ಮಾಡ್ತೀವಿ ಅನ್ನೋದಾದರೆ ನಮ್ದೇನು ತಕರಾರಿಲ್ಲ. ಆದರೆ ಅವರ ಮನಸ್ಥಿತಿ ಬಗ್ಗೆ ನಾನು ಹೇಳ್ತಾರೆ. ವಿಜೇಂದ್ರ ಅವರ ಮನಸ್ಥಿತಿ, ವಿಜೇಂದ್ರ ಅವರವಾಗ ಒಂಥರ ಯಡಿಯೂರಪ್ಪನವ್ರ ವಾಯ್ಸ್ ಇದ್ದಂಗೆ. ಅವಾಗ ಯಡಿಯೂರಪ್ಪನವ್ರು CM ಆಗಿದ್ದಾಗ ವಿಜೇಂದ್ರ ಅವ್ರ ವಾಯ್ಸು ಯಡಿಯೂರಪ್ಪನವ್ರ ವಾಯ್ಸ್ ಇದ್ದಂಗೆ. ಅವತ್ತು ವಿಜೇಂದ್ರ ಅವರು, ರುದ್ರೇಶ್ ಕೂಡ ಇದ್ರು ಅವತ್ತು. ರುದ್ರೇಶ್ ಅವರು ನೀವು ಕೇಳ್ಬೋದು ಬೇಕಾದ್ರೆ, ರುದ್ರೇಶ್ ವಿಜೇಂದ್ರ ಅವರು ಆತ್ಮೀಯರಿದ್ದಾರೆ. ರುದ್ರೇಶ್ ಅವರು ಕೂಡ ನಮ್ಮನ್ನು ಕರ್ಕೊಂಡು ಹೋದವ್ರೆ, ಅವರು ಅಲ್ಲಿಗೆ ಯಡಿಯೂರಪ್ಪನವ್ರ ಕರ್ಕೊಂಡು ಹೋದವರು. ಬಟ್ ಈಗ ಯಾವ ಮನಸ್ಥಿತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ರಾಜಕೀಯವಾಗಿ ವಿರೋಧ ಮಾಡಬೇಕು, DK ಶಿವಕುಮಾರ್ ಅವ್ರಿಗೆ ಎಣಿಬೇಕು ಅಂತಕ್ಕಂಥ ವಿಚಾರವಾಗಿ ಅವ್ರು ಬಂದಿದ್ದಾರೆ ಅಂತ ನಾನು ಅದು ಕೂಡ ಅಂದ್ಕೊಂಡಿದ್ದೇನೆ. ಅವತ್ತು ಅಶ್ವಥ್ ನಾರಾಯಣ ಅವರು ಯಾವುದೊಂದು ತುಟಿನೂ ಬಿಟ್ಟಿಲ್ಲ ಆ ಸಂದರ್ಭದಲ್ಲಿ. ನಾವೆಲ್ಲ ಗಲಾಟೆ ಮಾಡಿದಾಗ, ಹೋರಾಟ ಮಾಡಿದಾಗ ಅವತ್ತು ಶಾಸಕರು ಕೂಡ, ಅವತ್ತಿನ ಶಾಸಕರು ಕೂಡ ಇದಕ್ಕೆ ಏನೂ ರಿಯಾಕ್ಟ್ ಮಾಡಲಿಲ್ಲ. ಅವತ್ತಿನ ಶಾಸಕರು ಕೂಡ ಅವತ್ತೇ ಮನ್ಸು ಮಾಡಿದರೆ, ಹಂಗಾರೆ BJP ಅವ್ರು ಮನ್ಸು ಮಾಡಿದರೆ ಅವತ್ತೇ ಡ್ರಾಪ್ ಮಾಡ್ಬೋದಾಗಿತ್ತು. ಇಲ್ಲಿವರೆಗೂ ಪಾಪ ರೈತರುಗಳು ಇಷ್ಟೊಂದು ಗಲಾಟೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಅವತ್ತೇ ಡ್ರಾಪ್ ಮಾಡ್ಬೋದಾಗಿತ್ತು. ಆದರೆ ಇವತ್ತು ರಾಜಕೀಯವಾಗಿ ವಿರೋಧ ಮಾಡಬೇಕು ಅಂತ ಬಂದವರು ಅಷ್ಟೇ. ಅವತ್ತು ನಾವು ಪ್ರೆಸ್ ಮೀಟ್ ಮಾಡಿದಾಗ ನಮ್ಮನ್ನು ಯಡಿಯೂರಪ್ಪನವ್ರು ಕರೆಸ್ದಾಗಲೇ ಇವರೆಲ್ಲ ಪಾಪ ಅಶೋಕಣ್ಣ ಅವ್ರಿಗೆ ಮತ್ತು ಬೇರೆಯವ್ರು ಯಾರು ಹೋರಾಟ ಮಾಡ್ತಾರಲ್ಲ ಅವರೆಲ್ಲ ನಮ್ಮನ್ನೆಲ್ಲ ಕರೆದಿ ಅವತ್ತು ಇಲ್ಲ ರೀ ನಾವು ಬಿಡ್ತೀವಿ ಹೋಗ್ರಿ ಅಂತ ಅಂದ್ಬಿಟ್ಟಿದ್ರೆ ಇಷ್ಟೊಂದು ಗಾಸಿ ತಗೊಳ್ಳೋವಂಥ ಅವಶ್ಯಕತೆ ಇರಲಿಲ್ಲ. ಅದರಿಂದ ಅವ್ರಿಗೆಲ್ಲ ಉದ್ದೇಶ ಏನು, DK ಶಿವಕುಮಾರ್ ಅವರು ಒಳ್ಳೆ ರೀತಿಯಲ್ಲಿ ಅವ್ರ ಮೂಗು ಚೆನ್ನಾಗಿದೆ. ಅವ್ರು ಮುಖ್ಯಮಂತ್ರಿ ಆದಮೇಲೆ ಅವರ ನಡವಳಿಕೆ, ಅವರು ಯಾವ ರೀತಿ ಈ ಅಭಿವೃದ್ಧಿಗೆ, ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಸ್ಪಂದಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ. ಆಮೇಲೆ ಇದು ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರೇನು ಪ್ರಾರಂಭ ಮಾಡಿದ್ದಲ್ಲ, ಕುಮಾರಸ್ವಾಮಿ ಪ್ರಾರಂಭ ಮಾಡಿದ್ರು. ಬಟ್ ನಾವು ನಮ್ಮ ಸರ್ಕಾರ ಬಂದಮೇಲೆ ಇಲ್ಲ, ಇದನ್ನು ಕೆಲವರೆಲ್ಲ ಬಂದು ರೈತರುಗಳು ರೆಡ್ ಝೋನ್ ತೆಗಿಬೇಕು, ಇಲ್ಲಾಂದ್ರೆ ನಮಗೆ ಪರಿಹಾರ ಕೊಟ್ಬಿಡಿ, ಇಲ್ಲಾಂದ್ರೆ ಏನಾದ್ರು ಮಾಡಿ ಅಂತ ಅಂದಾಗ ನಾವು ಇದಕ್ಕೆ ಮನಸ್ಸು ಮಾಡಿ ಹೊರಟು ಅಷ್ಟೇ. ಅವರು ಮುಖ್ಯಮಂತ್ರಿಯಾಗಿ ಇದಕ್ಕೆ ಚಾಲನೆ ಕೊಡಲಿಲ್ಲ. ಅವರು ಉಪಮುಖ್ಯಮಂತ್ರಿ ಆದಾಗಿಂದನೂ ಕೂಡ ಹಲವಾರು ರೈತರುಗಳ ಹತ್ರ ಚರ್ಚೆ ಮಾಡಿ ಚಾಲನೆ ಕೊಟ್ಟಿರ್ತಕ್ಕಂಥ BJP ಅವರು ಇದ್ರ ಬಗ್ಗೆ ಬೇಕಾದ್ರೆ ವಿಜೇಂದ್ರ ಅವ್ರ ಜೊತೆ ನಾನು ಡಿಬೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ನಮ್ಮನ್ನು ಕರೆದಿದ್ರೆ ಇಲ್ವಾ ಕೇಳಿ, ಪ್ರಾಮಾಣಿಕವಾಗಿ ಅವರು ನಮ್ಗೆ ಈ ಮಾತನ್ನು ಹೇಳಿದ್ರೆ ಇಲ್ವಾ ಕೇಳಿ. ರುದ್ರೇಶ್ ಅವ್ರನ್ನ ಕೇಳಿ, ನೀವು ವಿರೋಧ ಮಾಡಬೇಕು, DK ಶಿವಕುಮಾರ್ ಅವ್ರನ್ನ ಅಣಿಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ನೋಡೋಣ ಅದು ಯಾವ ರೀತಿ ಆಗ್ತದೆ. ಟೌನ್ಶಿಪ್ ವ್ಯಾಪ್ತಿ ಜಾಗನೇ. ಅವತ್ತು ಅವ್ರು ಪರಿಹಾರ ಕೊಟ್ಟಿದ್ದು 90 ರಿಂದ 90 ಲಕ್ಷದಿಂದ 1 ಕೋಟಿ. ಎಷ್ಟು ವರ್ಷ ಆಗಿಲ್ಲ, ಕೇವಲ 3-4 ವರ್ಷ ಆಗಿದೆ ಅಷ್ಟೇ, 4-5 ವರ್ಷ ಆಗಿದೆ ಅಷ್ಟೇ. ಅವರು ಈ ವ್ಯಾಪ್ತಿಲಿ ಇರ್ತಕ್ಕಂಥ ಬೇರೆಯನ್ನು ತಗೊಂಡು ಅಕ್ವೈರ್ ಮಾಡಿದ್ರು. ಬೇರೆ ವ್ಯಾಪ್ತಿ ಪಕ್ಕದಲ್ಲಿರ್ತಕ್ಕಂಥ 1,000 ಚಿಲ್ಲರೆ ಅಕ್ವೈರ್ ಮಾಡಿ
ಇದರಲ್ಲಿ 1,000 ಎಕರೆ ತಗೊಂಡು, ಇದರಲ್ಲಿ 1,000 ಎಕರೆ. ಇವತ್ತು ಯಾರು ಹಳ್ಳಿ ಸಂದರ್ಭದಲ್ಲಿ ರೈತರು ಹೋರಾಟ ಮಾಡ್ತಾರಲ್ಲ ಅವರೆಲ್ಲ 80 ಲಕ್ಷ 90 ಲಕ್ಷ ದುಡ್ಡು ತಗೊಂಡವ್ರಲ್ಲಿ, ಅವರೆಲ್ಲ ಜನತಾದಳದ ಮುಖಂಡರುಗಳು. ಅವ್ರ ಕಾಲದಲ್ಲಿ ಆಯ್ತು ಅಂತೇಳಿ 80 ಲಕ್ಷ 90 ಲಕ್ಷ ದುಡ್ಡು ತಗೊಂಡ್ರು. ಈಗ ಈ ಕಾಂಗ್ರೆಸ್ನವ್ರು ಮಾಡವ್ರೆ ಅಂತೇಳಿ ಹೋರಾಟ ಮಾಡ್ತಾವೆ. ಸರ್ ಈಗ ಒಂದು ಮಾತು ಹೇಳ್ತೀನಿ ನಿಮಗೆ, ಇದು ಕೃಷಿ ಭೂಮಿ ಹಾಕಿ ಯಾಕೆ ಉಳ್ಕೊಂತು ಅಂತ ಹೇಳ್ತೀನಿ. ನೀವು ಬಿಡದಿ ಹೋಬಳಿನಲ್ಲಿ ಎಲ್ಲ ಕಡೆ ಸರ್ವೆ ಮಾಡಿ ಎಲ್ಲ ಕಡೆನೂ ಕೂಡ ಒಂದು ಕೃಷಿ ಭೂಮಿ ಇಲ್ಲ, ಎಲ್ಲ ಕೂಡ ರಿಯಲ್ ಎಸ್ಟೇಟ್ನವ್ರು ಬಂದು ಲೇಔಟ್ಗಳನ್ನ ಮಾಡಿ ಸೈಟ್ಗಳನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರು ಏನಾದ್ರು ರೆಡ್ ಝೋನ್ ಮಾಡದೆ ಹೋಗಿದ್ರೆ, ಪುನರುಚ್ಚಾರ ಮಾಡ್ತೀನಿ, ಕುಮಾರಸ್ವಾಮಿ ಅವ್ರು ಏನಾದ್ರು 2006ರಲ್ಲಿ ರೆಡ್ ಝೋನ್ ಮಾಡದೆ ಹೋಗಿದ್ರೆ ಇದು ಕೂಡ ಇವತ್ತು 1 ಕುಂಟೆ ಯಾರಿಗೂ ಸಿಗ್ತಿರ್ಲಿಲ್ಲ. ಇಷ್ಟೊತ್ತಿಗೆ ರಿಯಲ್ ಎಸ್ಟೇಟ್ನವರ ಮಾಫಿಯಾ ಆಗ್ಬಿಟ್ಟಿರೋದು. ರಿಯಲ್ ಎಸ್ಟೇಟ್ನವ್ರು ತಗೊಂಡು ಲೇಔಟ್ ಮಾಡಿ ಇಷ್ಟೊತ್ತಿಗೆ ಮುಗಿಸ್ಬಿಡ್ತಿದ್ರು. ರೆಡ್ ಝೋನ್ ಆಗಿದ್ರಿಂದ ಇದನ್ನ ಕನ್ವರ್ಷನ್ ಆಗಲ್ಲ, ನಾವು ಲೇಔಟ್ ಮಾಡೋಕ್ಕಾಗಲ್ಲ ಅಂತೇಳಿ ಬಿಟ್ಟಿದ್ದಾರೆ ವಿನ. ಈಗ ಈ ಪಂಚಾಯತಿ ಬಂದ್ಕುಪ್ಪೆ ಪಂಚಾಯತಿ ನೀವು ನೋಡ್ಕೊಂಬನ್ನಿ, ಎಲ್ಲ ಕಡೆ ಲೇಔಟ್ಸ್ಗಳಿದ್ದಾವೆ. ಆ ಪಕ್ಕದಲ್ಲಿ ಮಂಚಾಂಕ್ನಳ್ಳಿ ಪಂಚಾಯತಿ ನೋಡ್ಕೊಂಬನ್ನಿ, ಎಲ್ಲ ಲೇಔಟ್ಸ್ ಇದ್ದಾವೆ. ಬೈರ್ಮಂಗ್ಲ ಪಂಚಾಯತಿಯಲ್ಲಿ ಕೆಲವು ಭಾಗ ಅದು ಇದಕ್ಕೆ ಬಂದಿಲ್ಲ ಟೌನ್ಶಿಪ್ಗೆ, ಅದು ನೋಡಿ ಅದು ಲೇಔಟ್ಸ್ಗಳಾಗಿದ್ದಾವೆ. ಎಲ್ಲ ಕೂಡ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲವೂ ಲೇಔಟ್ ಆಗವೆ. ಇದೊಂದು ಯಾಕೆ ಕೊಡ್ತದೆ ಅಂತ ರೆಡ್ ಝೋನಿಂದ ಅಷ್ಟೇ. ಇದು ಮುಗ್ದೋಗಿರೋದು. ರೈತರುಗಳು ಯಾರು ಬರೋರು, ರಿಯಲ್ ಎಸ್ಟೇಟ್ನವ್ರು ಬೆಂಗಳೂರಿನವ್ರು ಬರೋರು ತಗೊಂಡು ಇದನ್ನು ಕೂಡ ಲೇಔಟ್ ಮಾಡಿ ಮುಗಿಸ್ಬಿಟ್ರು. ಅವರು ಬಿಡದಿನಲ್ಲಿ ಯಾವ ಹೋರಾಟನೂ ಇರ್ತಿರಲಿಲ್ಲ, ಏನೂ ಇರ್ತಿರ್ಲಿಲ್ಲ.